ಕೋವಿಡ್ ಟೈಮಲ್ಲಿ ಡೋಲೋ 650ಯ ಒಂದು ಪಾತ್ರ ಎಷ್ಟಾಗಿತ್ತು. ಡೆಂಗೂಲಿ ಯಾಕೆ ಡೆತ್ ಆಗುತ್ತೆ, ಡೆಂಗೂಲಿ ಯಾಕೆ ಕಾಂಪ್ಲಿಕೇಶನ್ ಆಗುತ್ತೆ ಅಂತಂದರೆ, ಈಗ ವೈರಸ್ ಅಂದ ತಕ್ಷಣ ಈಗ ಕೋವಿಡ್ ಟೈಮಲ್ಲಿ ನೋಡಿದ್ವಿ, ಈಗ ವ್ಯಾಕ್ಸಿನ್ ನೆನಪಾಗುತ್ತೆ ನಮಗೆ. ಈಗ ಡೆಂಗ್ಯೂ ಜ್ವರಕ್ಕೆ ವ್ಯಾಕ್ಸಿನ್ ಮಕ್ಕಳಲ್ಲಿ ಮತ್ತು ಯಂಗ್ ಜನ್ರೇಷನಲ್ಲಿ ಈ ಡೆಂಗ್ಯೂ ಜ್ವರ ಜಾಸ್ತಿ ಕಾಣಿಸ್ತಾ ಇದೆ. ಡೆಂಗ್ಯೂ ಜ್ವರದಲ್ಲಿ ಆ ಥರ ಆಗುತ್ತಾ, ಐಸೋಲೇಷನ್ ಏನಾದ್ರು ಬೇಕಾಗುತ್ತೆ? ನೋಡಿ, ಡೆಂಗ್ಯೂ ಜ್ವರದ ಟೈಮಲ್ಲಿ ಈವನ್ ನಾವು ಇಂಜೆಕ್ಷನ್ ಹಾಕ್ಸ್ಕೊಬೇಡಿ ಅಂತ ಹೇಳ್ತೀವಿ. ನಾವು ಕೋವಿಡಲ್ಲಿ ನೋಡಿದ್ವಿ, ಈಗ ಕೆಮ್ಮೋದ್ರಿಂದ ಸೀನೋದ್ರಿಂದ ಅಥವಾ ಫೈನಲ್ ಆಗಿ ಈ ಚಾನಲ್ ಮುಖಾಂತರ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಥವಾ ಒಂದು ಪ್ರಜ್ಞಾವಂತ ನಾಗರಿಕರಿಗೆ ಏನು ಮೆಸೇಜ್ ಕೊಡ್ತೀರಾ? ನಾನು ಚಿಕ್ಕ ವಯಸ್ಸಿದ್ದಾಗಲೂ ಯಾವಾಗಲೂ ನಮ್ಮ ತಾಯಿ ಹೇಳ್ತಾ ಇದ್ರು, ನಿಮ್ಮಷ್ಟು ಮೂರ್ಖರು ದಡ್ರು ಯಾರು ಇಲ್ಲ. ನಮಸ್ಕಾರ, ಮತ್ತೊಮ್ಮೆ ನಿಮಗೆಲ್ಲ ಆರೋಗ್ಯ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಂಗ್ ಜನ್ರೇಷನಲ್ಲಿ ಮತ್ತು ಸಣ್ಣ ಮಕ್ಕಳಲ್ಲಿ ಡೆಂಗ್ಯೂ ಜ್ವರ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಹಾಗಾದರೆ ನಿಮಗೆ ಡೆಂಗ್ಯೂ ಜ್ವರ ಬರಬಾರ್ದು ಅಂದರೆ ಏನು ಮಾಡಬೇಕು, ಮತ್ತು ಡೆಂಗ್ಯೂ ಜ್ವರಕ್ಕೂ ಮತ್ತು ಬೇರೆ ವೈರಲ್ ಫೀವರ್ಗಳಿಗೂ ವ್ಯತ್ಯಾಸ ಏನಿರುತ್ತೆ, ಡೆಂಗ್ಯೂ ಜ್ವರಕ್ಕೆ ಏನೇನು ಟ್ರೀಟ್ಮೆಂಟ್ ಇದೆ, ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸ್ಕೊಡಲು ಇವತ್ತು ಹಾಸನದ ಜನಪ್ರಿಯ ವೈದ್ಯರಾದಂತಹ ಡಾಕ್ಟರ್ ತೇಜಸ್ವಿ ಗೌಡ ಅವರು ನಮ್ಮ ಚಾನಲ್ಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲನೇ ಪ್ರಶ್ನೆ, ಕಳೆದ ಜೂನ್ ತಿಂಗಳಿಂದ ಡೆಂಗ್ಯೂ ಕೇಸ್ಗಳು ತುಂಬ ಜಾಸ್ತಿ ಆಗಿದ್ದಾವೆ. ದಿನ ಇಲ್ದಿರೋದು ಯಾಕೆ ಸಡನ್ ಆಗಿ ಇಷ್ಟು ಕೇಸಸ್ಗಳು ರ್ಯಾಪಿಡ್ ಇನ್ಕ್ರೀಸ್ ಆಗ್ತಾ ಇದ್ದಾವೆ? ಸರ್, ಈಗ ಡೆಂಗ್ಯೂ ಅನ್ನೋದು ಒಂದು RNA ವೈರಸ್ಸಿಂದ ಬರುವಂತಹ ಕಾಯಿಲೆ. ಫಾರ್ ಎಕ್ಸಾಂಪಲ್, ಯಾಕೆ ಇದನ್ನು ಸಮಸ್ಯೆ ಉದ್ಭವ ಆಗಿತ್ತು ಅಂದರೆ, ಆಲ್ಮೋಸ್ಟ್ ಒಂದು 20 ಡೇಸ್ನಿಂದ ಸಿಕ್ಕಾಪಟ್ಟೆ ಸೊಳ್ಳೆ ಮಳೆ ಇಟ್ಕೊಬಿಟ್ಟಿದೆ. ಸೊ ಏನಾಗುತ್ತೆ ಅಂದರೆ, ಈ ಸೊಳ್ಳೆಗೆ ಒಂದು ಪರ್ಫೆಕ್ಟ್ ಅಟ್ಮಾಸ್ಫಿಯರ್. ಮಳೆ ಬಂದಾಗ ನೀರುಗಳು ಟೆಂಪರರಿವರೆಗೆ ಶೇಖರಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಚಿಪ್ಗಳಿರ್ಬೋದು, ಟೈರ್ಗಳಿರ್ಬೋದು, ಹೂವಿನ ಕುಂಡಗಳಿರ್ಬೋದು, ಅಥವಾ ಮನೆ ಮುಂದೆ ಇರೋ ಗುಂಡಿ ಇರ್ಬೋದು, ಅಥವಾ ಸಣ್ಣ ಚರಂಡಿಗಳಿರ್ಬೋದು. ಅಲ್ಲೇನಾಗುತ್ತೆ, ಈ ಥರ ಸೋನೆ ಮಳೆಯಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬಂದ ತಕ್ಷಣವೇ ನೀರು ನಿಂತ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಈ ಮೊಸ್ಕಿಟೋ ಅದಕ್ಕೋಸ್ಕರನೇ ಕಾಯ್ತಿರುತ್ತೆ. ಜಗತ್ತಿನ ನಿಯಮ ಅಂತಂದರೆ, ತನ್ನ ಉಳಿವಿಗಾಗಿ ಏನು ಪ್ರಯತ್ನ ಮಾಡ್ತೀನೋ ಅದನ್ನು ಮಾಡೋದು. ಇವತ್ತೇನಾಗಿದೆ, ಈ ಸೊಳ್ಳೆನೂ ಅದೇ ಮಾಡುತ್ತೆ. ನಾನು ನನ್ನ ಸಂತತಿ ಬಗ್ಗೆ ಅದು ಯೋಚನೆ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಈ ಹೆಣ್ಣು ಸೊಳ್ಳೆ ಸಂತಾನೋತ್ಪತ್ತಿ ಮಾಡಬೇಕು ಅಂದರೆ ಒಂದು ಮನುಷ್ಯನ ರಕ್ತ ಬೇಕು, ತದನಂತರ ತಿಳಿಯಾದ ನೀರು ಬೇಕು. ಯಾವಾಗ ಅದು ಒಬ್ಬ ಮನುಷ್ಯನಿಂದ ರಕ್ತ ಹೀರ್ಕೊಳ್ಳುತ್ತೋ, ಅಂದರೆ ರಕ್ತದಿಂದ ಅದಕ್ಕೆ ಪ್ರೋಟೀನ್ ಸಿಗುತ್ತೆ ಮೊಟ್ಟೆ ಇಡೋಕ್ಕೋಸ್ಕರ. ಅದು ಮಿಷನ್ 1 ಕಂಪ್ಲೀಟ್ ಆಯಿತು. ಸುತ್ತ ನೋಡುತ್ತೆ, ತಿಳಿಯಾದ ನೀರುಗಳು ಇರುತ್ತೆ, ಹೋಗಿ ಮೊಟ್ಟೆ ಇಡುತ್ತೆ. ಏನು ಅಂದರೆ, ಒಂದು ಇಡೀ ಸೊಳ್ಳೆ ಅದು ಒಂದು ಜೀವನದಲ್ಲಿ 50ನಿಂದ 300 ಸೊಳ್ಳೆ ಮೊಟ್ಟೆ ಇಡುತ್ತೆ ಒನ್ ಟೈಮ್ಗೆ. ಸೊ ನೋಡಿ, ವಾತಾವರಣ ಸಖತ್ತಾಗಿದೆ, ನಮ್ಮಲ್ಲಿ ಸೊಳ್ಳೆಗಳಿದ್ದಾವೆ, ಮನುಷ್ಯರಿದ್ದಾರೆ, ನೀರಿನೊಂದು ಸ್ಕೇರ್ಸಿಟಿ ಇತ್ತು, ಮಳೆಗಾಲದಿಂದ ಬರ್ತಾ ಇದೆ. ಸೊ ಹಾಗಾಗಿ ಈ ಡೆಂಗ್ಯೂ ಸಮಸ್ಯೆಗಳು ಸಿಕ್ಕಾಬಟ್ಟೆ ಉಲ್ಬಣ ಆಗ್ತಾ ಇದೆ. ಸರ್, ಈಗ ಯಾವುದೇ ಕಾಯಿಲೆ ಇರಲಿ, ಅದನ್ನ ನಾವು ಎಷ್ಟು ಬೇಗ ಕಂಡುಹಿಡಿದು ನಾವು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೋತೀವಿ ಅಷ್ಟು ಒಳ್ಳೆಯದು. ಸೊ ಡೆಂಗ್ಯೂ ಜ್ವರಕ್ಕೂ ಮತ್ತು ಬೇರೆ ವೈರಲ್ ಫೀವರ್ಗಳಿಗೂ ಏನು ವ್ಯತ್ಯಾಸ ಇದೆ? ಏನಾಗುತ್ತೆ ಅಂದರೆ, ಈ ನಾರ್ಮಲ್ ಆಗಿ ಅಥವಾ ಒಂದು ನಾರ್ಮಲ್ ಫ್ಲೂಗೂ ಈ ಡೆಂಗ್ಯೂ ಫ್ಲೂಗೂ ತುಂಬ ವ್ಯತ್ಯಾಸ ಇರುತ್ತೆ. ಬಟ್ ಏನು ಮಾಡ್ತಾರೆ, ನಮ್ಮ ಹಳ್ಳಿ ಜನ ತುಂಬ ಅಸಡ್ಡೆ ಮಾಡಿಬಿಡ್ತಾರೆ. ಈಗ ನೋಡಿ, ಡೆಂಗ್ಯೂ ಜ್ವರದಲ್ಲಿ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿರ್ತಾನೆ, ಮಧ್ಯೆ ಸಡನ್ನಾಗಿ ಇಮಿಡಿಯೇಟಾಗಿ ಹೈ ಗ್ರೇಡ್ ಫೀವರ್ ಅಂದರೆ ಆಲ್ಮೋಸ್ಟ್ 102 ಡಿಗ್ರಿ 103 ಡಿಗ್ರಿ ತನಕನೂ ರೀಚ್ ಆಗುವಂಥ ಜ್ವರ. ಬಟ್ ಬೇರೆ ಜ್ವರದಲ್ಲಿ ಇಷ್ಟು ಹೈ ಗ್ರೇಡ್ ಫೀವರ್ ಬರಲ್ಲ. ಅದಾದಮೇಲಿಂದ ವಿಪರೀತ ಮೈಕೆ ನೋವು ಹೇಗೆ ಅಂತಂದರೆ, ಯಾರೊಬ್ಬ ಹೊಡಿತಾ ಇದ್ದಾನೆ ಜಾಯಿಂಟ್ಸಿಗೆ ಅಥವಾ ಮಸಲ್ಸಿಗೆ ಎಳಿತಿದ್ದಾರೋ ಅನ್ನೋ ಲೆವೆಲ್ಗೆ ವಿಪರೀತ ಮೈಕೆ ನೋವು ಇರುತ್ತೆ. ಆಮೇಲೆ ರೆಟ್ರೋ ಆರ್ಬಿಟಲ್ ಪೇನ್ ಅಂತ ಹೇಳ್ತೀವಿ, ಅಂದರೆ ಕಣ್ಣಿಗಳ ಹಿಂದೆ ತಲೆನೋವು, ಸಿಕ್ಕಾಬಟ್ಟೆ ನೋವು ಬರೋದು, ಇವೆಲ್ಲ ಡೆಂಗ್ಯೂ ರೋಗಗಳಲ್ಲಿ ಬರುವಂತಹ ರೋಗ ಲಕ್ಷಣಗಳು. ಆದರೆ ಅದೇ ಬೇರೆ ರೋಗದಲ್ಲಿ ಏನಂದರೆ, ನಾರ್ಮಲಾಗಿ ಸ್ವಲ್ಪ ಜ್ವರ ಇರುತ್ತೆ, ಮೈಕೆ ನೋವು, ಸುಸ್ತು ಇರುತ್ತೆ. ಬಟ್ ಏನಾಗ್ತಾ ಇದೆ ಅಂದರೆ, ಈಗ ಮಳೆ ಬರ್ತಾ ಇದೆ, ಜನರು ಜಾಸ್ತಿ ಜೋಳ ಹಾಕೋದಿರ್ಬೋದು, ಗದ್ದೆ ಕೆಲಸ ಮಾಡೋದು ಇದೆ. ಅವ್ರೇನು ಕೋರ್ಲೇಟ್ ಮಾಡ್ಕೋತಾ ಇದ್ದಾರೆ ಅಂದರೆ, ನಾನೇನೆ ತುಂಬ ಯೂರಿಯಾ ಹಾಕ್ಬಿಟ್ಟೆ, ನಾನೇನೇನು ತುಂಬ ಇದು ಮಾಡಿಬಿಟ್ಟೆ, ಹಾಗಾಗಿ ನನಗೆ ಈ ಜ್ವರಗಳು ಅಂತ ಹೇಳಿ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಮನೇಲಿರುವಂಥ ಇಲ್ಲೊಂದು ಮೆಡಿಸಿನ್ ತೊಗೊಳ್ಳೋದು, ಅಥವಾ ಇಲ್ಲೋ ಒಂದು ತೋರಿಸಿ ವ್ಯತ್ಯಾಸ ಆಗ್ತಿದೆ. ಒಂದು ಸೆಲ್ಫ್ ಮೆಡಿಕೇಶನ್ ಬಗ್ಗೆ, ಜ್ವರ ಬಂದರೆ ನಮ್ಮ ಜನ ಏನು ಮಾಡ್ತಾರೆ, ಮೆಡಿಕಲ್ ಸ್ಟೋರ್ಗೆ ಹೋಗಿಬಿಟ್ಟು ಮಾತ್ರೆ ತೊಗೋತಾರೆ. ಇಲ್ಲಾಂದರೆ ಮನೇಲಿ ಏನಾದರೂ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾರೆ. ಎಲ್ಲ ಟ್ರೈ ಮಾಡಿ ಆದಮೇಲೆ ಕಡಿಮೆ ಆಗಲಿಲ್ಲ ಅಂದರೆ ಯೂಶಲಿ ಹಾಸ್ಪಿಟ್ಲಿಗೆ ಬರ್ತಾರೆ. ಇದು ಸರ್ವೇ ಸಾಮಾನ್ಯ, ಯಾವುದೇ ಜ್ವರ ಇರಲಿ, ಯಾವುದೇ ಕಾಯಿಲೆ ಇರಲಿ. ಸೊ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಡೆಂಗ್ಯೂ ಜ್ವರದಲ್ಲಿ ಎಸ್ಪೆಷಲಿ ಎಷ್ಟು ಡೇಂಜರ್? ಸರ್, 2 ಥರ ಇದೆ. 2-3 ರೀಸನ್ಸ್ ಕೋರಿಲೇಟ್ ಆಗ್ತದೆ. ಬರ್ತಾ ಎಷ್ಟು ಜನ ಹೆಂಗಾಗ್ಬಿಟ್ಟಿದೆ ಅಂದರೆ, ಆರೋಗ್ಯನ ತುಂಬ ಉಡಾಫೆಗೆ ತರೋಕ್ಕೆ ಶುರು ಮಾಡಿದ್ದಾರೆ. ವೈದ್ಯರಿಂದ ಒಪಿನಿಯನ್ಗಿಂತ ಅವರ ಒಪಿನಿಯನು ಅಥವಾ ಇನ್ನೆಲ್ಲೋ ಮೆಸೇಜ್ಗಳು ಒಪಿನಿಯನ್ ಮೇಲೆ ಜಾಸ್ತಿ ಆಗ್ತಾಯಿದೆ. ನೋಡಿ, ಹೇಳಿದೆ ನಾನು, ಈ ಥರ ವ್ಯಕ್ತಿಗಳು ತುಂಬ ಕೆಲಸ ಮಾಡಿ ಸುಸ್ತಾಗಿರ್ತಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗೇನೋ ಹವ್ಯಾಸ ಆಗಿಬಿಟ್ಟಿದೆ ಅಂದರೆ, ನಿಮಗೆ ಗೊತ್ತು, ಕೋವಿಡ್ ಟೈಮಲ್ಲಿ ಡೋಲೋ 650ಯ ಒಂದು ಪಾತ್ರ ಎಷ್ಟಾಗಿತ್ತು. ಡೆಫಿನೆಟ್ಲಿ ಸರ್, ಸೆಲ್ಫ್ ಮೆಡಿಕೇಶನ್ ಇದೆ. ಫಾರ್ ಎಕ್ಸಾಂಪಲ್, ಏನಾಗುತ್ತೆ, ಡೆಂಗ್ಯೂಲಿ ಸಿವಿಯಾರಿಟಿ ಹೆಂಗಾಗುತ್ತೆ
ಅಥವಾ ನಾವು ಹೆಂಗೆ ಅದನ್ನು ಅಣಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಮನೇಲಿ ರೆಸ್ಟ್ ತೊಗೊಂಡು ಅಥವಾ ನೀವು ಇದ್ದರೂ ಒಳ್ಳೆಯದೇ, ಬಟ್ ಎಷ್ಟು ನೀವು ವೈದ್ಯರ ಹತ್ರ ಹೋಗಿ ನೀವು ಸಮಾಲೋಚನೆ ಮಾಡ್ತಿರೋ ವೈದ್ಯರಿಗೆ ಒಂದು ಅವ್ರಿಗೆ ಎಕ್ಸ್ಪೀರಿಯನ್ಸಿಂದ ಗೊತ್ತಾಗ್ಬಿಡುತ್ತೆ ತುಂಬ ಸೀರಿಯಸ್ ಇದೆ ಅಥವಾ ನಾರ್ಮಲ್ ಆಗಿದೆ, ಅಥವಾ ಅವ್ರ ವೈದ್ಯರು ನೋಡಿ 2-3 ದಿವಸ ಆಗಿ ತುಂಬ ಸುಸ್ತಾಗಿದ್ದಾರೆ ಅಂದರೆ ಬಿಳಿ ರಕ್ತ ಕಣಗಳ ಟೆಸ್ಟ್ ಮಾಡ್ತಾರೆ, ಇಲ್ಲ ಡೆಂಗು ಆಂಟಿಬಾಡಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀವಿ ಅಂದರೆ ನೋಡಿ, ಬಿಳಿ ರಕ್ತ ಕಣಗಳು ಅದೇ ಆದಂಥ ಕೆಲಸಗಳು ಮಾಡ್ತವೆ. ಫಾರ್ ಎಕ್ಸಾಂಪಲ್ ಏನು ಅಂದರೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಮಾಡೋಕ್ಕೆ ತುಂಬ ಅದರಲ್ಲಿ ಮೇಜರ್ ಪಾತ್ರ ಇರುತ್ತೆ. ನೋಡಿ, ಡೆಂಗು ಜ್ವರದಲ್ಲಿ ನಾವು ಎಷ್ಟೊಂದು ಜನಕ್ಕೆ ಹೇಳ್ತೀವಿ, ನಿಮಗೆ ಅಕಸ್ಮಾತ್ ಹಲ್ಲಿಂದ ರಕ್ತ ಬರ್ತಿದೆ, ಮೂಗಿಂದ ರಕ್ತ ಬರ್ತಿದೆ, ರಕ್ತ ವಾಮಿಟ್ ಆಯಿತು, ಮೂತ್ರ ಮಾಡ್ಬೇಕಾದ್ರೆ ಅಥವಾ ಮಲ ಮಾಡ್ಬೇಕಾದ್ರೆ ರಕ್ತದ ಟಿಂಚಿತ್ತು ಅಂದರೆ ಇಮಿಡಿಯೇಟ್ ಆಗಿ ಬನ್ನಿ. ದಟ್ ಇಸ್ ಕಾಲ್ಡ್ ವಾರ್ನಿಂಗ್ ಸೈನ್. ಯಾಕೆಂದರೆ ಯಾವಾಗ ಬಿಳಿ ರಕ್ತ ಕಣಗಳು ನಾರ್ಮಲ್ಗಿಂತ ಕಮ್ಮಿ ಆಗಕ್ಕೆ ಶುರುವಾಯಿತು, ಸಣ್ಣ ಸಣ್ಣ ಬ್ಲೀಡಿಂಗ್ಗಳು ಶುರುವಾಗ್ಬಿಡುತ್ತೆ. ಸಣ್ಣ ಸಣ್ಣ ಬ್ಲೀಡಿಂಗ್ ವಾರ್ನಿಂಗ್ ಸಿಗ್ನಲ್. ನಾವು ಇಮಿಡಿಯೇಟಾಗಿ ಅದನ್ನು ವೈದ್ಯರಿಗೆ ತೋರಿಸಿ ಅಥವಾ ಅಡ್ಮಿಷನ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಅದು ಯಾವ ಲೆವೆಲ್ಗೆ ಅದು ಸಮಸ್ಯೆ ಆಗುತ್ತೆ ಅಂದರೆ ಲಾಸ್ಟಿಗೆ ಪ್ರಾಣ ಹೋಗುವಂತಹ ಸಮಸ್ಯೆಗಳಿರುತ್ತೆ. ಸೊ ಹಾಗಾಗಿ ಸೆಲ್ಫ್ ಮೆಡಿಕೇಷನ್ಸ್ಗಿಂತ ಇಂಥ ಸಂದರ್ಭದಲ್ಲಿ ನೋಡಿ, ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಬುದ್ಧಿವಂತರಾಗಬೇಕು. ನೋಡಿ, ಇವತ್ತೆಲ್ಲ ಎಷ್ಟೊಂದು ಕ್ವಶನ್ ಕೇಳ್ತಾರೆ ನಮ್ಮ ಹತ್ರ ಬಂದಾಗ, ಹಂಗಿಲ್ವಾ ಸರ್, ಹಿಂಗಿಲ್ವಾ ಸರ್, ಹಿಂಗಿಲ್ವಾ ಅಂತ. ಬಟ್ ಡಾಕ್ಟ್ರಿಗೆ ತೋರಿಸ್ಬೇಕಾರೆ ಅವ್ರು ಯಾವ ಡಾಕ್ಟ್ರು, ಅವರು ಡಿಗ್ರಿ ಮಾಡಿದಾರಾ, ಅಲೋಪತಿ ಡಿಗ್ರಿ ಮಾಡಿದಾರಾ, ಆಯುರ್ವೇದಿಕ್ ಡಿಗ್ರಿ ಮಾಡಿದಾರಾ ಅಂತ ತೋರಿಸಲ್ಲ. ಎಲ್ಲೋ ಒಂದು ಕ್ಲಿನಿಕ್ ಅಂತ ತೋರಿಸ್ಕೊತಾರೆ, ಅವ್ರು ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಅವ್ರು ಏನೋ ಇಂಜೆಕ್ಷನ್ ಕೊಡ್ತಾರೆ. ನೋಡಿ, ಡೆಂಗು ಜ್ವರದ ಟೈಮಲ್ಲಿ ಈವನ್ ನಾವು ಇಂಜೆಕ್ಷನ್ ಹಾಕ್ಸ್ಕೊಬೇಡಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇಂಜೆಕ್ಷನ್ ಹಾಕಿದ ಜಾಗ ಅಂದರೆ ಏನು, ನಾವು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ಏನಾರ ಪ್ಲೇಟೆಡ್ ಕಮ್ಮಿ ಇತ್ತು ಅಂದರೆ ಬ್ಲೀಡಿಂಗ್ ಆಗಿ ಹೆಮೋಟೋಮಾ ಆಗೋ ಚಾನ್ಸಸ್ ಇರುತ್ತೆ. ನಮ್ಮಲ್ಲಿ ಎಷ್ಟೇ ಹೇಳಿದ್ರು ಕೇಳ, ಸರ್ ಒಂದು ಇಂಜೆಕ್ಷನ್ ಹಾಕ್ಬಿಡಿ, ನಾನು ವಾಸಿ ಆಗಿಬಿಡ್ತೀನಿ. ಸೊ ಇಷ್ಟೆಲ್ಲ ವೈದ್ಯರು ಎಷ್ಟೇ ತಿಳಿಯಾಗಿ ಹೇಳಿದ್ರು ಆಗಲ್ಲ. ಬಟ್ ಯಾರೋ ಒಬ್ಬ ಚೆನ್ನಾಗಿ ಬೆಳಗ್ಗೆ ಸಂಜೆ 4 ಇಂಜೆಕ್ಷನ್ ಕೊಟ್ಟು 4 ಮಾತ್ರೆ ಕೊಟ್ಬಿಟ್ರೆ ಅವನೇ ಒಳ್ಳೆ ಡಾಕ್ಟ್ರು, ಅವ್ನು ಏನು ಬ್ಯಾಕ್ಗ್ರೌಂಡು ಎಲ್ಲಿದ್ದಾನೆ ಏನೂ ನೋಡಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ ನೋಡಿ, ಇಷ್ಟೊಂದು ಸೀರಿಯಸ್ ಆದಾಗ, ಇಷ್ಟೊಂದು ವಿಪರೀತ ಆದಾಗ ಯಾರೆಲ್ಲ ಸೆಲ್ಫ್ ಮೆಡಿಕೇಶನ್ ಮಾಡ್ತಿದ್ದಾರೆ, ನಿಮ್ಮಷ್ಟು ಮುರುಕರು ದೊಡ್ಡರು ಯಾರು ಇಲ್ಲ. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ. ಡೆಂಗ್ಯೂ ಕಾಯಿಲೆಗೆ ಸ್ಪೆಸಿಫಿಕ್ ಮೆಡಿಸಿನ್ ಏನಾದ್ರು ಇದೆ ಸರ್? ಎನಿ ವೈರಸ್ ಡಿಪಾರ್ಟ್ಮೆಂಟ್ಗೂ ನಾವು ಯಾವುದೂ ಆ್ಯಂಟಿವೈರಲ್ ಥೆರಪಿ ನಾವೆಲ್ಲೂ ಕೊಡ್ತಾ ಇಲ್ಲ ಸರ್. ಎಲ್ಲ ಸಿಂಟಮ್ಯಾಟಿಕ್ ಆ್ಯಂಡ್ ಸಪೋರ್ಟಿವ್ ಟ್ರೀಟ್ಮೆಂಟ್. ಸಿಂಟಮ್ಯಾಟಿಕ್ ಅಂದರೆ ಜ್ವರ ಇದ್ದರೆ ಜ್ವರಕ್ಕೆ ಏನು ಟ್ರೀಟ್ಮೆಂಟು, ಸುಸ್ತಿದ್ರೆ ಅದಕ್ಕೆ ಹೈಡ್ರೇಷನ್ ಟ್ರೀಟ್ಮೆಂಟು. ನೆಕ್ಸ್ಟು ಆಮೇಲಿಂದ ಬೇರೆ ಥರ ಏನಾರ ವಾಮಿಟಿಂಗು, ಗ್ಯಾಸ್ಟ್ರೈಟಿಸ್ ಇದ್ದರೆ ಅದಕ್ಕೇನು ಟ್ರೀಟ್ಮೆಂಟು. ಆಮೇಲಿಂದ ರೆಸ್ಟು ಮತ್ತು ಅಬ್ಸರ್ವೇಷನ್ ಇಸ್ ದ ಓನ್ಲಿ ಸಾರ್ಟ್ ಆಫ್ ಟ್ರೀಟ್ಮೆಂಟ್. ಏನೋ ನಾವು ಭಯಂಕರ ಇದೆ ಕೋವಿಡ್ ಟೈಮಲ್ಲಿ ನಾವೇನೋ ನೋಡಿದ್ವಿ, ಬೇರೆ ಏನೋ ನಾವೆಲ್ಲ ಮಾಡೋಕ್ಕೆ ಹೋದ್ವಿ ಪ್ರಯತ್ನ, ಆ ಥರ ಏನೂ ಇಲ್ಲ. ಡೆಂಗೂಲಿ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಡೆಂಗೂಲಿ 2 ಥರ ಸಮಸ್ಯೆಗಳಾಗುತ್ತೆ. ಒಂದು, ಯಾವಾಗ ನಾವು ಇನಿಷಿಯಲ್ ಫೇಸಲ್ಲಿ ಎಷ್ಟು ಚೆನ್ನಾಗಿ ರೆಸ್ಟ್ ತಗೋತೀವಿ, ಎಷ್ಟು ಚೆನ್ನಾಗಿ ನಾವು ನೀರನ್ನ ಸೇವನೆ ಮಾಡ್ತೀವಿ, ತುಂಬ ಅದಕ್ಕೆ ಸಹಾಯ ಆಗುತ್ತೆ. ಸೊ ಏನು ಮಾಡ್ಬಿಡ್ತಾರೆ ಜನ, ನೀರನ್ನೂ ಚೆನ್ನಾಗಿ ಕುಡಿಯೋಲ್ಲ, ಹೈಡ್ರೇಷನ್ ಅಂತ ಹೇಳ್ತೀವಿ. ಏನಾಗುತ್ತೆ, ಡೆಂಗೂಲಿ ಯಾಕೆ ಡೆತ್ ಆಗುತ್ತೆ, ಡೆಂಗೂಲಿ ಯಾಕೆ ಕಾಂಪ್ಲಿಕೇಶನ್ ಆಗುತ್ತೆ ಅಂತಂದರೆ ಪ್ಲಾಸ್ಮಾ ಲೀಕ್ ಅಂತ ಆಗುತ್ತೆ. ಏನು ಬಿಳಿ ರಕ್ತ ಕಣಗಳು ಅಥವಾ ಕಮ್ಮಿ ಆಗೋದು ಒಂದಲ್ಲದೆ ಏನಾಗುತ್ತೆ, ಈ ರಕ್ತ ಕಣದಿಂದ ಪ್ಲಾಸ್ಮಾ ಹೊರಡೆ ಬಂದ್ಬಿಟ್ಟು ತುಂಬ ಲೋ BP ಆಗಿಬಿಟ್ಟು ಪ್ರಾಣ ಹೋಗುವಂಥ ಚಾನ್ಸಸ್ ಇರುತ್ತೆ. ಅಂತಹ ಸನ್ನಿವೇಶ ಆಗಬಾರ್ದು ಅಂದರೆ ಒಬ್ಬ ವ್ಯಕ್ತಿ ಚೆನ್ನಾಗಿ ಒಂದು 2-3 ದಿವಸ ಚೆನ್ನಾಗಿ ರೆಸ್ಟ್ ತೊಗೋಬೇಕು. ಹಾಗೆ ಒಂದು 2-3 ಲೀಟರ್ ನೀರು ನಿಯಮಿತವಾಗಿ ತಗೋಬೇಕು. ಏನಂದರೆ ಏನು ತೊಗೋಬೇಕು, ಏನು ತೊಗೋಬಾರ್ದು ಅಂತಾರೆ ನೋಡಿ, ತಿಳಿ ಎಳ್ನೀರಾಗಿರ್ಬೋದು, ಗಂಜಿ ಆಗಿರ್ಬೋದು, ಅಥವಾ ಹಣ್ಣಿನ ರಸಗಳಾಗಿರ್ಬೋದು, ORS ಆಗಿರ್ಬೋದು. ನೋಡಿ, ORSನ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಇವತ್ತು. ORS ತುಂಬ ತೊಗೊಂಡ್ರೆ ನಾನು ಅಬ್ಸರ್ವ್ ಮಾಡಿರೋದು ತುಂಬ ಚೆನ್ನಾಗಿ ಅವನು ರಿಕವರ್ ಆಗ್ತಾನೆ. ಯಾಕೆಂದರೆ ORSಲ್ಲಿ ಡೆಂಗೂಲಿ ಜ್ವರ ಬರುತ್ತೆ, ಜ್ವರ ಬಂದಾಗ ನಾವು ತುಂಬ ಸ್ವೆಟ್ ಆಗ್ತೀವಿ, ನಮ್ಮಲ್ಲಿ ಲವಣಾಂಶಗಳು ಬಾಡಿಯಿಂದ ಹೊರಡೋಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗ ನಾವು ORSನ ತೊಗೋತೀವೋ ಆ ಲವಣಾಂಶಗಳನ್ನ ಫುಲ್ಫಿಲ್ ಮಾಡಿ ಸುಸ್ತುಗಳು ಚೆನ್ನಾಗಿ ಮಾಡುತ್ತೆ. ಸೊ ನಾನು ಹೇಳೋದು, ಅಪ್ಪಿತಪ್ಪಿ ನಿಮಗೆ ಜ್ವರ ಬರ್ತಿದ್ಯಾ, ಒಂದು 2-3 ORSನ ಡೈಲಿ 1 ಲೀಟ್ರಿಗೆ ನೀರು ಹಾಕ್ಕೊಂಡು ಅಟ್ಲೀಸ್ಟ್ 2 ORSನ ಕುಡಿದ್ರೆ ಒಂದು 20-30% ಕಾಂಪ್ಲಿಕೇಶನ್ ತುಂಬ ಅವಾಯ್ಡ್ ಆಗುತ್ತೆ. ಅದೇ ರೀತಿ ORS ತೊಗೋಬೇಕು ಅಂತಿಲ್ಲ, ನೀವು ಮನೇಲೇ ಮದ್ದು BP ಶುಗರ್ ಇದ್ದವ್ರಿಗೆ ಬಿಟ್ಟು ಮನೆಯಲ್ಲಿ ಒಂದು ಚೊಂಬಿಗೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಪಿಂಚು ಉಪ್ಪು ಹಾಕ್ಕೊಂಡು ಕುಡಿದ್ರೂ ಎಷ್ಟೋ ಸಮಸ್ಯೆಗಳು ಕ್ಲೀನ್ ಆಗುತ್ತೆ. ಸಿಂಪಲಾಗಿ ಇಡ್ಲಿ, ತಿಳಿಸಾರು, ಬಿಸಿ ಬಿಸಿ ಅನ್ನ, ಮೊಸರನ್ನ, ಈ ಥರ ಏನು ನಿಮಗೆ ಸಿಂಪಲ್ ಫುಡ್ಗಳು ಹೆಲ್ಪ್ ಮಾಡುತ್ತೋ ಆ ಥರ ಫುಡ್ ಜೊತೆಗೆ ಫ್ರೂಟ್ ಜ್ಯೂಸ್ಗಳು ಈಗ ಅವೈಲೇಬಲ್. ಏನೋ ಎಷ್ಟೊಂದು ಜನಕ್ಕೆ ಕಿವಿ ತಿಂದರೆ ಮಾತ್ರ ಇಂಪ್ರೂವ್ಮೆಂಟ್ ಆಗುತ್ತೆ, ಪಪಾಯ ತಿಂದರೆ ಮಾತ್ರ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ಏನೇನೋ ಇರುತ್ತೆ. ಆ ಥರ ತಿನ್ನಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದನ್ನು ಜೊತೆಗೆ ನೀರನ್ನು ಚೆನ್ನಾಗಿ ಕುಡಿಬೇಕು.
ORSನ ತೊಗೋಬೇಕು, ರೆಸ್ಟ್ ತೊಗೊಂಡು ಮಾಡಿದ್ರೆ ತುಂಬ ಅದನ್ನು ಆಗುತ್ತೆ. ತುಂಬ ಕ್ರಿಟಿಕಲ್ ಆದರೆ ವೈದ್ಯರು ನಾವು ನೋಡಿಕೊಂಡು ಫ್ಲೂಯಿಡ್ಸ್ ಹಾಕಬೇಕಾ ಅಥವಾ ICU ಅಡ್ಮಿಷನ್ ಮಾಡಬೇಕಾ ಅಥವಾ ಬೇರೆ ಥರ ಪ್ಲೇಟ್ಲೆಟ್ನೇ ಹಾಕುವಂತಹ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾವಾಗ ಬಿಳಿ ರಕ್ತ ಕಣಗಳು 10,000ಕ್ಕಿಂತ ಕಮ್ಮಿ ಆಯಿತು ಅಂದರೆ ವೈದ್ಯರು ನಾವು ಬ್ಲಡ್ ಡೊನೇಷನ್ ಮಾಡಿದಾಗ ಹೇಳ್ತೀವಿ, ಜೀವ ಉಳಿಸ್ತೀರಾ ನೀವು 3 ಇಂದ 4 ಜನ ಅಂತ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಆ ಬ್ಲಡ್ ಡೊನೇಷನ್ ಮಾಡಿದಾಗ ಪ್ಲೇಟ್ಲೆಟು ಒಂದು ಅಂಗ ಆಗಿ ಡಿವೈಡ್ ಆಗುತ್ತೆ. ಆ ಪಾರ್ಟನ್ನು ಕೂಡ ಜಾಸ್ತಿ ಕ್ರಿಟಿಕಲ್ ಇದ್ದವರಿಗೆ ಬ್ಲಡ್ ಡೊನೇಷನ್ ಮಾಡುವಂಥ ಇದೆ. ಓಕೆ ಸರ್, ಈಗ ವೈರಸ್ ಅಂದ ತಕ್ಷಣ ಈಗ ಕೋವಿಡ್ ಟೈಮಲ್ಲಿ ನೋಡಿದ್ವಿ, ಈಗ ವ್ಯಾಕ್ಸಿನ್ ನೆನಪಾಗುತ್ತೆ ನಮಗೆ. ಈಗ ಡೆಂಗ್ಯೂ ಜ್ವರಕ್ಕೆ ವ್ಯಾಕ್ಸಿನ್ ಏನು ಸರ್? ಈಗ ಡೆಂಗ್ಯೂ ಜ್ವರಕ್ಕೆ ಏನಾಗ್ಬಿಟ್ಟಿದೆ ಅಂದರೆ, ಡೆಂಗ್ಯೂದಲ್ಲಿ 4 ಟೈಪ್ ಸೀರೋಟೈಪ್ ಅಂತ ಬರುತ್ತೆ ಸರ್. ಪ್ರಾಬ್ಲಮ್ ಏನಾಗಿದೆ, ವ್ಯಾಕ್ಸಿನ್ ಅಂದ ಟ್ರಯಲ್ ನಡೀತಾ ಇದೆ. ಸೊ ಪ್ರಯತ್ನ ಆಗೇ ಇಲ್ಲ ಅಂತ ಅಲ್ಲ, ವ್ಯಾಕ್ಸಿನ್ಗಳ ಟ್ರಯಲ್ ಬರ್ತದೆ. ಸೊ ನೋಡಿ ಸರ್, ನಮ್ಮ ದೇಶದ ಜನಸಂಖ್ಯೆ ಸಿಕ್ಕಾಬಿಟ್ಟೆ ಜಾಸ್ತಿನೂ ಇದೆ. ಆಮೇಲೆ ಯಾವುದೋ ಒಂದು ಗಾಡಿ ಶೋರೂಮ್ಗೆ ಇವತ್ತು ರಿಲೀಸ್ ಮಾಡಿಬಿಟ್ರೆ ನಾವು ಇವತ್ತು ನಾಳೆ ತಗೊಳಕ್ಕಲ್ಲ ಪರ್ಚೇಸು. ಸೊ ಡೆಫಿನೆಟ್ಲಿ ಫ್ಯೂಚರಲ್ಲಿ ಡೆಫಿನೆಟ್ಲಿ ಡೆಂಗ್ಯೂ ವ್ಯಾಕ್ಸಿನ್ ಬರುತ್ತೆ, ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ಟೈಮ್ ತೊಗೋತಾ ಇದೆ ಒಂದು. ಎರಡನೇದು, ಎಷ್ಟೊಂದು ಜನಕ್ಕೆ ಇದರಲ್ಲೇ ಡೌಟ್ ಇದೆ, ಯಾಕೆ ವ್ಯಾಕ್ಸಿನ್ ಆಮೇಲೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಂಗೆ ಒಂದ್ಸಲ ಡೆಂಗ್ಯೂ ಜ್ವರ ಬಂದುಬಿಟ್ರೆ ನಂಗೆ ಮತ್ತೆ ಬರ್ಬೋದು ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ. ನೋಡಿ, ಹೇಳಿದೆ ನಾನು 4 ಸೀರೋಟೈಪ್ ಇದೆ ಅಂತ. ಈಗ ನಿಮಗೆ ಕಚ್ಬೇಕಾದ್ರೆ ಒಂದೇ ಒಂದು ಸೀರೋಟೈಪಲ್ಲಿ ಇನ್ಫೆಕ್ಷನ್ ಆಗಿತ್ತು ಅಂದರೆ ಅದೇನಕ್ಕೆ ಕಚ್ಚಿದ್ರೆ ಡೆಫಿನೆಟ್ಲಿ ಬರಲ್ಲ, ಆ ಸೀರೋಟೈಪೇ ಬಂದರೆ. ಬಟ್ ಇನ್ನೂ 3-4 ವೆರೈಟಿ ಇದೆ. ಸೊ ನನ್ನ ರಿಕ್ವೆಸ್ಟ್ ಅಂದರೆ, ಈ ಕಾಲ ಮುಗಿಯೋ ತನಕನೂ ನಿಮ್ಮ ಕೇರ್ಫುಲ್ಲಾಗಿ ಎಷ್ಟಿರ್ತಾರೋ ಅಷ್ಟು ಒಳ್ಳೆಯದು. ಆಮೇಲಿಂದ ಯಾರಿಗೆ ತುಂಬ ಕಾಂಪ್ಲಿಕೇಶನ್ ಆಗ್ತಿದೆ ಅಂದರೆ, ಮಲ್ಟಿಪಲ್ ಸೀರೋಟೈಪ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಈಗ ಒಂದ್ಸಲ ಇವತ್ತು ಕಚ್ಚಿದೆ, ಮತ್ತು ಇನ್ನೊಂದ್ಸಲಿ 1-2-3 ಬೇರೆ ಕಡೆ, ಇವತ್ತು ಈ ಊರಿಗೆ ಹೋಗಿದ್ರೆ ಇನ್ನೆಲ್ಲೋ ಬೇರೆ ಕಡೆ ಹೋಗಿ 1-2-3 ಥರ ವೆರೈಟಿ ಸೀರೋಟೈಪ್ ಕಚ್ಚಿದಾಗ ಅವರಿಗೆ ಕಾಂಪ್ಲಿಕೇಶನ್ ತುಂಬ ಜಾಸ್ತಿ ಆಗ್ತದೆ. ಸೊ ಓನ್ಲಿ ವೇ ಆಫ್ ಪ್ರಿಕಾಷನ್ ಈಸ್ ಅವಾಯ್ಡ್ ಬೈಟಿಂಗ್ ಫ್ರಮ್ ಮಸ್ಕಿಟೋ. ಎಷ್ಟು ಒಂದು 2-3 ವರ್ಷ ಮುಂಚೆ ಇದು ಪಪ್ಪಾಯ ಲೀಫ್ ಎಕ್ಸ್ಟ್ರಾಕ್ಟ್ ಟ್ಯಾಬ್ಲೆಟ್ಸು ಸಿರಪ್ ಒಂದು ಸ್ವಲ್ಪ ಜಾಸ್ತಿ ಟ್ರೆಂಡಿಂಗ್ ಇತ್ತು, ಅದರಿಂದ ಕಂಪ್ಯಾರಿಟಿವ್ ಸ್ಟಡಿ ಎಲ್ಲ ಮಾಡಿದರೆ. ಈಗ ಫಾರ್ಮಕಾಲಜಿ ಅಥವಾ ಇನ್ ಟ್ಯಾಬ್ಲೆಟ್ ರೂಪದಲ್ಲಿ ಸಿರಪ್ ರೂಪದಲ್ಲಿ ಬರ್ತಿರೋ ಅದರಲ್ಲಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದನ್ನ ತಗೊಳ್ಳೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಬಟ್ ನಮ್ಮವರು ಇನ್ನೂ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಿಡ್ತಾರೆ, ಯಾಕೆ ಅಷ್ಟೊಂದು ಖರ್ಚು ಮಾಡ್ಬೋದು ಅಂದ್ಬಿಟ್ಟು. ಈಗ ಪಪ್ಪಾಯ ಎಲ್ಲೆಲ್ಲಿ ಸಿಗುತ್ತೋ ಅವನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಫುಲ್ ಮಿಕ್ಸಿ ಮಾಡಿಬಿಡೋದು, ಕುಡಿಸೋದು. ನೋಡಿ, ಅದರಿಂದ ಇನ್ನೂ ಜಾಸ್ತಿ ಸಮಸ್ಯೆ ಆಗ್ತದೆ. ಸೊ ಹಾಗಾದ್ರೆ ಡೆಂಗ್ಯೂ ಜ್ವರನ ಬರ್ದೇ ಹಾಗೆ ತಡೆಯೋದೇ ಇದ್ರ ಸರ್. ನಾನು ನೋಡಿ MD ಪ್ರಿವೆಂಟಿವ್ ಮೆಡಿಸಿನ್ ಮಾಡಿದ್ದೀನಿ. ಒಂದು ಸೇಯಿಂಗ್ ಇದೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸರ್, ಆಗೋಕ್ಕಿಂತ ಮುಂಚೆ ನಾವು ಪ್ರಯತ್ನ ಮಾಡಿ ನಿಲ್ಲಿಸಿದ್ರೆ ಅದಕ್ಕಿಂತ ಮಾಡುವಂಥ ಪದ್ಧತಿ ಆಗಿಲ್ಲ. ಕೋವಿಡಲ್ಲಿ ನೋಡಿದ್ವಿ, ಈಗ ಕೆಮ್ಮೋದ್ರಿಂದ ಸೀನೋದ್ರಿಂದ ಅಥವಾ ಆ ಥರ ಇರೋದ್ರಿಂದ ಆ ಥರ ಸ್ಪ್ರೆಡ್ ಆಗೋದು ಕೋವಿಡ್. ಡೆಂಗ್ಯೂ ಜ್ವರದಲ್ಲಿ ಆ ಥರ ಆಗುತ್ತಾ? ಐಸೋಲೇಷನ್ ಏನಾದ್ರು ಬೇಕಾಗುತ್ತೆ? ಸರ್, ಏನೂ ಇಲ್ಲ. ನಾನು ಹೇಳಿದ್ನಲ್ಲ, ನೋಡಿ, ಡೆಂಗ್ಯೂ ವೈರಸ್ ಹರಡಬೇಕು ಅಂದರೆ ಒಂದೇ ಒಂದು ವೇ ಇಸ್ ಸೊಳ್ಳೆ. ನೀನು 100 ಜನನ ಇಲ್ಲಿ ಕರ್ಕೊಬಂದು ಕೂರಿಸಿದ್ರು ಒಬ್ರಿಗೊಬ್ರಿಗೆ ಹರಡಲ್ಲ. ಅಲ್ಲಿ ಹರಡಬೇಕು ಅಂದರೆ ಆ ವೆಕ್ಟರ್, ಈಡಿಸ್ ಈಜಿಪ್ಟಿ ಮಸ್ಕಿಟೋ ಇರಲೇಬೇಕು. ಅದು ಇನ್ಫೆಕ್ಟೆಡ್ ಪರ್ಸನ್ನ ಕಚ್ಚಲೇಬೇಕು. ಆ ಕಚ್ಚಿರೋದು ಮತ್ತೆ ಇಂಟರ್ನ್ ಇನ್ನೊಬ್ಬನ ಕಚ್ಚಬೇಕು. ಇಲ್ಲೊಂದು ಪ್ರಶ್ನೆ, ಈಗ ಸೊಳ್ಳೆ ನಿಂತು ನೀರಲ್ಲಿ ಮತ್ತು ಶುದ್ಧ ನೀರಲ್ಲಿ ಆಗುತ್ತೆ. ಕೆರೆಗಳೆಲ್ಲ ಇರ್ತಾವಲ್ಲ ಸರ್, ಈ ಕೆರೆನ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ಏನು ಮಾಡ್ಬೋದು? ಸರ್ ನೋಡಿ, ನೇಚರೇ ಸಾಟಿ ಅಂತ ಹೇಳ್ತೀವಿ. ನೀವು ಹೇಳಿದ್ರೆ ಕರೆಕ್ಟು, ಹೌದಲ್ಲ ಸರ್? ನೀವೇನೋ ಚಿಪ್ ಬಗ್ಗೆ ಮಾತಾಡ್ತಿದ್ದೀರಾ, ಯಾವುದೋ ಒಂದು ತೊಟ್ಟಿ ಬಗ್ಗೆ ಮಾತಾಡ್ತಿದ್ದೀರಾ. ಬನ್ನಿ ಸರ್, ನಮ್ಮ ಕೆರೆ ಎಷ್ಟು ಎಕರೆ ಇದೆ, ಎಷ್ಟು ಕೋಟಿ ಸೊಳ್ಳೆ ಆಗ್ಬೋದು ಅಂತ ನೀವು ಅಂತಿದ್ರಿ. ಬಟ್ ಕೆರೆಗಳಿಂದ ಸೊಳ್ಳೆಗಳು ಉತ್ಪತ್ತಿ ಆಗ್ತಿಲ್ಲ. ಯಾಕೆ ಅಂದರೆ ನೋಡಿ, ನೇಚರಲ್ಲಿ ಗಾಂಬೂಸಿಯಾ ಮತ್ತು ಗಪ್ಪಿ ಮೀನುಗಳು ಅಂತ ಇರುತ್ತೆ, ನಮ್ಮ ಹಾಸ್ಪಿಟಲ್ಲೂ ಇದೆ. ಸೊ ಆ ಮೀನಿನ ಮರಿಗಳು ಏನು ಮಾಡ್ತವೆ ಅಂದರೆ, ಈ ಲಾರ್ವೆ ಕಾಯ್ತಾ ಇರ್ತವೆ. ಅವಕ್ಕೆ ನ್ಯೂಟ್ರಿಷಸ್ ಫುಡ್. ಅವಕ್ಕೆ ಒಂದೇ ಒಂದು ಲಾರ್ವಾ ಇಟ್ಬಿಟ್ರೆ ಅವು ಮತ್ತೆ ಅಡಲ್ಟ್ ಮಸ್ಕಿಟೋ ಹಾಕಿ ಬಿಡೋದೇ ಇಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಗಪ್ಪಿ ಗಾಂಬೂಸಿಯ ಮೀನುಗಳು ಮೀನುಗಾರಿಕೆ ಇಲಾಖೆ ಇರ್ಬೋದು, ಅಕ್ವೇರಿಯಮಲ್ಲಿ ಆಗಿರ್ಬೋದು, ಅಥವಾ ಆರೋಗ್ಯ ಸಿಬ್ಬಂದಿಗಳ ಹತ್ರನೂ ಸಿಗುತ್ತೆ. ಅದನ್ನು ತಂದು ಒಂದು 4 ಬಿಟ್ಬಿಟ್ರೆ ನೀವು, ಅದು ಮಲ್ಟಿಪ್ಲೈ ಆಗಿ 10, 20, 30 ಆಗುತ್ತೆ. ಮತ್ತು ಯಾವುದೇ ಸೊಳ್ಳೆ ನಿಮಗೆ ಬಂದು ಮೊಟ್ಟೆ ಇಟ್ಟರೆ ಲಾರ್ವಾನ ಡೆವಲಪ್ ಆಗದಕ್ಕೆ ಬಿಡಲ್ಲ. ಸೊ ಹಾಗಾಗಿ ತಿಂದಾಕ್ಬಿಡ್ತವೆ. ಕೆರೆಗಳಲ್ಲಿ ಈ ಸಮಸ್ಯೆಗಳೆಲ್ಲ ಅಂದರೆ ಚರಂಡಿ ಅಥವಾ ಟೆಂಪ್ರವರಿ ಸ್ಟಾಗ್ನೆಂಟ್ ವಾಟರ್ ಇದೆಯಲ್ಲ ಅಂಥ ಜಾಗದಲ್ಲಿ. ಸೊ ಕೆರೆಗಳಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿ ಆಲ್ರೆಡಿ ಮೀನುಗಳು ಬಿಟ್ಟಿರ್ತಾರೆ, ಹಾಗಾಗಿ ಸಮಸ್ಯೆ ಇಲ್ಲ ಸರ್. ಸರ್, ಈ ಸಲ ಇನ್ನೊಂದು ಒಂದು ಸ್ವಲ್ಪ ಎಲ್ಲರಲ್ಲೂ ಭಯ ಬಂದಿದ್ದಂದರೆ, ಮಕ್ಕಳಲ್ಲಿ ಮತ್ತು ಯಂಗ್ ಜನ್ರೇಷನಲ್ಲಿ ಈ ಡೆಂಗ್ಯೂ ಜ್ವರ ಜಾಸ್ತಿ ಕಾಣಿಸ್ತಾ ಇದೆ. ನೋಡಿ, ಇವತ್ತು ಜಾಸ್ತಿ ಮಕ್ಕಳಲ್ಲಿ ಸಮಸ್ಯೆ ಕಾಣ್ತಾ ಇದೆ ಅಥವಾ ರುದ್ರಲ್ಲಿ ಸಮಸ್ಯೆ ಕಾಣ್ತಿದೆ. ಸರಿ ನೋಡಿ, ಮಕ್ಕಳಿಗೆ ರುದ್ರಿಗೆ ಅಥವಾ ಯಾರು ಇಮ್ಯುನಾಲಜಿ ವೀಕ್ ಇದ್ದವರಿಗೆ ಸಮಸ್ಯೆ ಆಗೋದು ಈಗಂತಲ್ಲ, ಗತವೈಭವದಿಂದನೂ ಈ ಥರ ಒಂದು ಅವರು ಹೈ ವಲ್ನರಬಲ್ ಗ್ರೂಪ್ ಅಂತ ಹೇಳ್ತೀವಿ, ಅವ್ರಿಗೇನೋ ಸಮಸ್ಯೆ ಇಲ್ಲ. ಪ್ರಾಬ್ಲಮ್ ಇದೇನಾಗ್ತಾ ಇದೆ, ಈ ಡೆಂಗ್ಯೂ ಸೊಳ್ಳೆ ಅನ್ನೋದು, ನಾನು ಟೈಗರ್ ಮಸ್ಕಿಟೋ ಅಂದೆ, ಯಾರು ಸೊಳ್ಳೆ ನೋಡಿದಾಗ ನೋಡಿ, ಸೊಳ್ಳೆ ಮೇಲೆ ಪದರ ಇರುತ್ತೆ, ಪಟ್ಟಿ ಇರುತ್ತೆ, ಅದಕ್ಕೆ ಟೈಗರ್ ಮಸ್ಕಿಟೋ ಅಂತೀವಿ. ಅದಕ್ಕೆ ಇನ್ನೊಂದು ವಿಭಿನ್ನ ಏನಿತ್ತು ಅಂದರೆ, ನಾನು ಚಿಕ್ಕ ವಯಸ್ಸಿದ್ದಾಗಲೂ ಯಾವಾಗಲೂ ನಮ್ಮ ತಾಯಿ ಹೇಳ್ತಾ ಇದ್ರು, ಬಾಗಿಲು ಹಾಕೋ ಸೊಳ್ಳೆ ಬರುತ್ತೆ ಅಂತ ಸಂಜೆ ಮೇಲೆ ಹೇಳ್ತಾ ಇದ್ರು. ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಈ ಡೆಂಗ್ಯೂ ಸೊಳ್ಳೆ ಮಾರ್ನಿಂಗ್ ಕಚ್ಚುತ್ತೆ. ಮಾರ್ನಿಂಗ್ ಮಕ್ಕಳಲ್ಲಿ ಇರ್ತಾರೆ,
ಸ್ಕೂಲಲ್ಲಿ ಇರ್ತಾರೆ. ಸ್ಕೂಲಲ್ಲಿ ಇದ್ದಾಗ ಮಕ್ಕಳು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಬರೆಯೋದು, ಆಟ ಆಡೋದು, ಮಾಡೋದೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ನೆಗ್ಲೆಕ್ಟ್ ಇದೆ. ಮನೇಲಿ ನೀವು ಸ್ವಲ್ಪ ಪ್ರಿಕಾಷನ್ ಮಾಡ್ತೀರಾ, ಸೊಳ್ಳೆ ಇದೆ, ಸೊಳ್ಳೆ ಬತ್ತಿ ಹಾಕೋ, ಸೊಳ್ಳೆ ಪರ್ದ ಒಳ್ಳೆ ಮಾಡ್ಕೋ ಅಂತ. ಬಟ್ ಮಾರ್ನಿಂಗ್ ನೀವು 8 hours ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಮಕ್ಕಳಿಗೆ ಫುಲ್ ಟೋಲ್ ಬಟ್ಟೆ ಹಾಕಿ, ಸಾಕ್ಸ್ ಹಾಕಿ. ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಕಾಲಿಗೆ ಕಚ್ಚುವ ಸೊಳ್ಳೆ ಗೊತ್ತೇ ಆಗಲ್ಲ ನಿಮಗೆ. ಸೊ ನೀವು ಎಷ್ಟೇ ನೀವು ಹೊಡ್ಕೊತಿದ್ರಾಗಲ್ಲ, ಸಿಂಪಲ್ ಸಾಕ್ಸ್ ಹಾಕಿ ಕಳಿಸ್ಬಿಟ್ರೆ ಕಾಲಿಗೆ ಕಚ್ಚಲ್ಲ. ನೆಕ್ಸ್ಟ್ ಇವತ್ತೆಲ್ಲ ಮಸ್ಕಿಟೋ ರಿಪೆಂಟ್ ಇರ್ತದೆ, ಓಡೋನಿಲ್ ಮಸ್ಕಿಟೋ ಸ್ಪ್ರೇ ಅಂತ ಸಿಗ್ತದೆ, ಅದು ಕ್ಲಾತಿಂಗ್ ಡಾಟ್ಸ್ಗಳು ಸಿಗ್ತಾ ಇದ್ದಾವೆ, ಅಂಥದ್ದನ್ನು ನೀವು ಹಾಕಿ ಕೇಳಿಸ್ಬೇಕು. ಅದೇ ರೀತಿ ಸ್ಕೂಲಿನ ಟೀಚರ್ಸ್ಗಳು ಅಥವಾ ಸ್ಕೂಲಿನ ಎಲ್ಲರಿಗೂ ಕೇಳ್ಕೊಳ್ದು, ಸುತ್ತಮುತ್ತ ನಿಮ್ಮ ಪರಿಸರನ ಇಂಪಾರ್ಟೆಂಟು. ಯಾಕೆಂದರೆ ನಿಮ್ಮ ಸುತ್ತಮುತ್ತ ಅದರ ಬ್ರೀಡಿಂಗ್ ಪ್ಲೇಸ್ ಇತ್ತು, ಸೊಳ್ಳೆ ಉತ್ಪತ್ತಿ ಆಗ್ತಿದ್ದೋ ಜಾಗ ಇತ್ತು ಅಂದರೆ ಅದಿನ್ನೂ ಮತ್ತು ಉಲ್ಬಣ ಆಗೋ ಚಾನ್ಸಸ್ ಇದೆ. ಸೊ ಇವನ್ನೆಲ್ಲ ಸೇರ್ಕೊಂಡು ನಾವು ಮಸ್ಕಿಟೋನ ಹೇಗೆ ನಾವು ದೂರ ಮಾಡ್ತೀವಿ, ಅವಾಯ್ಡ್ ಮಾಡ್ತೀವಿ ಅನ್ನೋದಿಲ್ಲ, ಅದ್ರ ಮೇಲೆ ನಾವು ಪ್ರಾಬ್ಲಮ್ ಆಗುತ್ತೆ. ಅಪ್ಪಿತಪ್ಪಿ ಜ್ವರ ಬಂದರೆ ಗಾಬರಿ ಪಡೋದಂಗಿಲ್ಲ. ನೋಡಿ, ಇವತ್ತು ವೈದ್ಯಕೀಯ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ, ಅವಲ್ಬಿಡಿ ಇದೆ, ಸರ್ಕಾರ ಎಷ್ಟೊಂದು ಸೇವೆಗಳು ಕೊಡ್ತಾ ಇದೆ, ಗಾಬರಿ ಆಗಂಗಿಲ್ಲ. ನಮ್ಮ ಆಶಾ ವರ್ಕರು ಮನೆಗೆ ಬರ್ತಾ ಇದ್ದಾರೆ, ನಮ್ಮ ಮೇಲ್ ಹೆಲ್ತ್ ವರ್ಕರ್ ಮನೆಗೆ ಬರ್ತಾ ಇದ್ದಾರೆ, PDOಗಳು ಇವತ್ತೆಲ್ಲ ಹೈ ಟಾಸ್ಕಲ್ಲಿ ಆಕ್ಟಿವೇಟ್ ಆಗಿದ್ದಾರೆ, ಸ್ಕೂಲಲ್ಲಿ ಸಿಬ್ಬಂದಿಗಳಿದೆ. ಏನೇ ಸಮಸ್ಯೆ ಅವನ್ನ ಸಂದರ್ಶನ ಮಾಡಿ ಕೇಳ್ಕೊಳ್ಳಿ. ವೈದ್ಯರು ಇರ್ತಾರೆ, ವೈದ್ಯರಲ್ಲಿ ಸಮಾಲೋಚನೆ ಮಾಡಿ. ಎಲ್ಲದೂ ಇದೆ ಇದರಲ್ಲಿ. ಗಾಬರಿ ಆಗೋದು, ಏನೋ ಗಾಬರಿ ಮಾಡ್ಕೊಂಡು ಫಾರ್ವರ್ಡ್ ಮೆಸೇಜ್ ಮಾಡೋದು ಅಥವಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನೂ ಆಗ್ತಾ ಇಲ್ಲ. ಸೊ ಮುಂಜಾಗ್ರತಾ ಕ್ರಮ, ಸಿಂಪಲ್ ಟಿಪ್ಸ್. ಇದನ್ನೆಲ್ಲ ಭಯಂಕರ ಬ್ರಹ್ಮ ಕಷ್ಟ ಇದೆಯಾ, ಸಡನ್ನಾಗಿ ಏನಾರ ಸಮಸ್ಯೆ ಇದೆ, ಏನಿಲ್ಲ. ಇವೆಲ್ಲ ಈಸಿ ಟಿಪ್ಸ್. ಯಾವುದೇ ಒಬ್ಬ ಗೃಹಿಣಿ ಕೇಳಿದ್ರೆ ಇವೆಲ್ಲ ಒಂಥರ ಇದ್ದು ಬಿದ್ದು ಮಾಡುವಂಥ ಕೆಲಸಗಳು. ಬಟ್ ಅದನ್ನು ಒಂಚೂರು ಎಚ್ಚರಿಕೆ ವಹಿಸ್ಕೊಂಡು, ಮುಂಜಾಗ್ರತೆ ವಹಿಸ್ಕೊಂಡು ಒಂದು 4-5 ಸ್ಟೆಪ್ ಜಾಸ್ತಿ ಮಾಡಬೇಕಾಗತ್ತೆ ಅನ್ನೋದೇ ನನ್ನ ಒಪಿನಿಯನ್. ಈಗ ವಾಟ್ಸಪ್ಪು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಫೇಕ್ ಮೆಸೇಜ್ ಸ್ಪ್ರೆಡ್ ಆಗ್ತಿದ್ದಾವೆ. ಫಾರ್ ಎಕ್ಸಾಂಪಲ್, ಈಗ ಒಂದು 2-3 ದಿನದಿಂದ ವಾಟ್ಸಪ್ ಸ್ಟೇಟಸಲ್ಲಿ ಪಪ್ಪಾಯ ಎಲೆ ಮತ್ತು ಜೇನುತುಪ್ಪ ಸೇರಿ ತಿಂದರೆ ಒಂದು ದಿನದಲ್ಲೇ 60,000ದಿಂದ 2 ಲಕ್ಷದವರೆಗೂ ಪ್ಲೇಟ್ಲೆಟ್ ಕೌಂಟು ಇನ್ಕ್ರೀಸ್ ಆಗಿದೆ, ಸೊ ಎಲ್ಲರಿಗೂ ಶೇರ್ ಮಾಡಿ ಅಂತ. ಇಂಥ ಫೇಕ್ ಮೆಸೇಜ್ಗಳಿಗೆ ನೋಡಿ ಸರ್, ಈಗ ನಾನು ಹೇಳಿದೆ ಪ್ಲೇಟ್ಲೆಟ್ ಅನ್ನೋದು ತುಂಬ ಕ್ರೂಷಿಯಲ್. ಬಿಳಿ ರಕ್ತ ಕಣಗಳು ಒಬ್ಬ ಡೆಂಗ್ಯೂ ಪೇಷಂಟ್ನ ಔಟ್ಕಮ್ನ ಹೆಂಗೆ ಮಾಡುತ್ತೆ ಅಂತ. ಯಾವ ರೀತಿ 1 ಲಕ್ಷ ಇರೋದು ಒಂದೇ ಸಲ 10,000 ಆಗಲ್ವೋ, 10,000 ಇರೋದು ಒಂದೇ ಸಲ 1 ಲಕ್ಷನೂ ಆಗಲ್ಲ. ಸೊ ಎನಿಥಿಂಗ್ ಇಸ್ ಸ್ಟೆಪ್ ಬೈ ಸ್ಟೆಪ್. ಸೊ ಇವಾಗ ಏನಾಗ್ತದೆ, ಈ ಪಪ್ಪಾಯ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ ಬರ್ತಾ ಇದೆ ಟ್ಯಾಬ್ಲೆಟ್ಸ್ಗಳು, ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ಅಂದರೆ ಔಟ್ಕಮ್ಗೆ ಹೆಲ್ಪ್ ಆಗ್ತಾ ಇದೆ. ಬಟ್ ಸಚ್ ಪಪ್ಪಾಯ ಲೀಫ್ನ ನೀವು ಗ್ರೈಂಡರ್ ಮಾಡಿ ಮಿಕ್ಸಿ ಮಾಡಿ ಕುಡಿಯೋದ್ರಿಂದ ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ. ಅಂದರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಬೇದಿಗಳಾಗುತ್ತೆ, ಸುಸ್ತಾಗುತ್ತೆ, ಅವ್ನಿಗೆ ಊಟ ಮೊದಲೇ ಜ್ವರ ಇದ್ದಾಗ ಊಟ ಸೇರ್ತಿರಲ್ಲ, ಅಂಥ ಟೈಮಲ್ಲಿ ಇಂತಹ ಕಷಾಯ ಸೇವಿಸ್ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 100% ಇದರಿಂದ ಯಾವುದೂ ಯೂಸ್ ಇಲ್ಲ. ಅದರಿಂದ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಬಿಟ್ಟರೆ ಇದರಿಂದ ಸಮಸ್ಯೆ ಆಗ್ತಾ ಇಲ್ಲ. ಸರ್, ಈಗ ಯಾವುದೇ ಸಾಂಕ್ರಾಮಿಕ ರೋಗ ಇರಲಿ, ಬರೀ ಆರೋಗ್ಯ ಇಲಾಖೆ, ಬರೀ ಡಾಕ್ಟ್ರು ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫಿಂದ ಅದನ್ನು ತಡೆಗಟ್ಟಕ್ಕೆ ಸಾಧ್ಯನೇ ಇಲ್ಲ. ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಿ, ಎಲ್ಲ ಇಲಾಖೆಗಳು ಸಪೋರ್ಟ್ ಮಾಡಿದ್ವು, ಸಾರ್ವಜನಿಕರು ಕೈ ಜೋಡಿಸಿದ್ರು. ಸೊ ಫೈನಲ್ ಆಗಿ ಈ ಚಾನಲ್ ಮುಖಾಂತರ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಥವಾ ಒಂದು ಪ್ರಜ್ಞಾವಂತ ನಾಗರಿಕರಿಗೆ ಏನು ಮೆಸೇಜ್ ಕೊಡ್ತೀರಾ? ಸೊ ನೋಡಿ, ಡೆಂಗ್ಯೂ ಅನ್ನೋದು ಭಯಪಡುವಂಥ ರೋಗ ಅಲ್ಲ. ಇದು ನಮ್ಮೊಂದಿಗೆ ನಮ್ಮ ಜೊತೆಗಿರುವಂಥ ರೋಗ. ಇನ್ನು ನೆನ್ನೆ ಬಂದಿರೋದಂತಲ್ಲ, ಆಲ್ಮೋಸ್ಟ್ 10-15 ವರ್ಷದಿಂದ ನಮ್ಮಲ್ಲಿ ಕಾಣಿಸಿದಂಥ ರೋಗ. ಈ ಭಯದಿಂದ ಗಾಬರಿ ಹಾಕಿಂತ ಅಥವಾ ಟೆನ್ಷನ್ ಮಾಡ್ಕೊಳ್ಳೋಕ್ಕಿಂತ ಅಥವಾ ಏನೋ ದಿಗಿಲ್ ಬೀಳೋಕ್ಕಿಂತ ಮುಂಚೆ ಸಿಂಪಲ್ ಸ್ಟೆಪ್ಸ್ಗಳು, ಆರೋಗ್ಯ ಇಲಾಖೆ ಅಥವಾ ನಾವು ಈ ವೈದ್ಯರು ಹೇಳ್ತಿರೋ ಸಿಂಪಲ್ ಸ್ಟೆಪ್ಗಳನ್ನ ಎಲ್ಲರೂ ಸೇರಿ ಮಾಡಬೇಕು. ಒಬ್ಬ ಮಾಡಿ ಇನ್ನೊಬ್ಬ ಮಾಡಿ ಅಂದರೆ ಆಗಲ್ಲ. ಸೊ ಇದನ್ನ ಕಂಬೈನ್ಡ್ ಎಫೆಕ್ಟ್. ನಮಗೆ ಸಾರ್ವಜನಿಕರಿಂದ ನಮಗೆ ಸಪೋರ್ಟ್ ಬೇಕಾಗಿದೆ, ಊರಿನ ಗ್ರಾಮಸ್ಥರಿಂದ ಸಪೋರ್ಟ್ ಬೇಕಾಗಿದೆ. ಹಾಗಾಗಿ ಭಯ ಪಡೋಕ್ಕಿಂತ ಇದನ್ನು ಸಿಂಪಲ್ ಸ್ಟೆಪ್ಸ್ಗಳು, ಅಂದರೆ ಸೊಳ್ಳೆ ಉತ್ಪತ್ತಿನ ಅವಾಯ್ಡ್ ಮಾಡೋದು, ಸೊಳ್ಳೆಯಿಂದ ನಾವು ಸೇಫ್ಟಿ ಯೂಸ್ ಮಾಡೋದು, ಜ್ವರ ಬಂದರೆ ರೆಸ್ಟು ಮತ್ತು ಒಳ್ಳೆ ಹೈಡ್ರೇಷನ್ ಮಾಡ್ಕೊಳ್ಳೋದು, ತುಂಬ ಸಮಸ್ಯೆ ವಾರ್ನಿಂಗ್ ಸಿಗ್ನೇಚರ್ ಬಂದರೆ ವೈದ್ಯರಲ್ಲಿ ಕಾಣಿಸಿ ತೋರಿಸೋದು. ಇಷ್ಟು ಮಾಡಿಕೊಂಡ್ರೆ ನಾವು ಡೆಫಿನೆಟ್ಲಿ ಹೇಳ್ತೀನಿ, ಡೆಂಗ್ಯೂಯಿಂದ ಸಾವು ನೋವುಗಳನ್ನು ನಾವು ಅವಾಯ್ಡ್ ಮಾಡುವಂಥ ಚಾನ್ಸಸ್ ನಮ್ಮಲ್ಲಿ ತುಂಬ ಜಾಸ್ತಿ ಇದೆ. ಥ್ಯಾಂಕ್ ಯು ಸರ್. ಟೈಮ್ ಮಾಡಿಕೊಂಡು ಜನರಿಗೆ ಒಂದು ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಸರ್.